ಮಧ್ಯರಾತ್ರಿ ಒಬ್ಳು ಕೆಲಸದವಳು ಲಗೇಜ್ ಇಡಕ್ಕೆ ಹೋಗಿರ್ತಾಳೆ, ಇಟ್ಬಿಟ್ಟು ಹಾಳಾದವಳು ಒಳಗಾದ್ರೂ ಓದ್ಲಾ, ಮತ್ತೆ ಇನ್ನೊಂದು ತಗೊಂಬರಕ್ಕೆ ಬಂದು ಗೇಟ್ ಹತ್ರ ಆನೆ ಇರುತ್ತೆ, ಕಪ್ಪು ಕತ್ಲೆ ಇರುತ್ತೆ, ಆನೆ ಇದೆ ಅಂತಲೂ ಗೊತ್ತಾಗಲ್ಲ. ಬೆಳಗ್ಗೆ ನೋಡಿದ್ರೆ ಅವಳನ್ನ ಸಾಯಿಸಾಕ್ಬಿಟ್ಟಿತ್ತು ಅಂತ ಸಾವುಗಳು 4 ಕೇಳಿದ್ರು ನನಗೆ ಪೂರ್ತಿ ಟೈಮ್. ಮತ್ತು ನನ್ನ ಪಕ್ಕದಲ್ಲಿ ನಮ್ಮ ಗೀತಕ್ಕ ಕೂತಿದ್ದಾರೆ, ಅವರು ಅದೇ ಅಂದ್ರು, ಮೇಡಮ್ ಆನೆಗಳು ಕಾಟ ಮೇಡಮ್, ಪಾಪ ಹೆಣ್ಮಕ್ಳು. ಆಮೇಲೆ ಒಂದೊಂದು ಮನೆ ಒಂದೊಂದು ದೂರ ದೂರ ಇರ್ತೈತೆ, ಈ ಮಳೆಯಲ್ಲಿ ಬಂದು ಇಷ್ಟೊತ್ತರೆಗೂ ಈ ತುಂಬ ಸಭೆಯಲ್ಲಿ ತುಂಬ ಕೂತಿರೋ ಆ ಹೆಣ್ಮಕ್ಳಿಗೆ ನಿಜವಾಗ್ಲೂ ಎಲ್ಲಾರ್ದು, ಎಲ್ಲ ನಮ್ಮ ವೇದಿಕೆ ಮೇಲೆ ಕೂತಿರೋರು ಎಲ್ಲರದು ನಿಮ್ಗೆಲ್ಲರೂ ದೊಡ್ಡ ಸಲಾಮನವ. ನೋಡಿ, ನಂಗೆ ಹುಷಾರಿಲ್ಲ ಇವತ್ತು, ಜ್ವರ ನನಗೆ. ಟ್ರೈನಲ್ಲೂ ನಾನು ಮಾತ್ರೆ ತಗೊಂಡೆ, ಕಾರ್ ಇಳಿದ ಮೇಲೂ ತಗೊಂಡೆ. ನಮ್ಮ ಸಹೋದರ ಆದಂಥ ನನ್ನ ಅಣ್ಣ ರಾಜೇಗೌಡರು ಶಾಸಕರು ನನ್ನನ್ನು, ತಂಗಿ ನೀನು ಬರಲೇಬೇಕು, ನೀವು ಬರಲೇಬೇಕು ಅಂತ ನನ್ನ ಬೆನ್ನಿಂದ ಬಿದ್ದು, ನೀವು ನಮ್ಮ ಹೆಣ್ಮಕ್ಳೆಲ್ಲ ನಿಮ್ಮನ್ನು ತುಂಬಾ ಪ್ರೀತಿ ಮಾಡ್ತಾರೆ, ನಿಮ್ಮನ್ನು ನೋಡ್ಬೇಕು ಅಂತ, ನೀವು ಬರಲೇಬೇಕು, ನಿಮ್ಮ ಜೊತೆ ನಾವು ಮಾತಾಡ್ಬೇಕು, ಈ ಕಾರ್ಯಕ್ರಮಕ್ಕೆ ನೀವೇ ಅಂತ ಹೇಳಿ ನನ್ನನ್ನು ಕರೆದ್ಬಿಟ್ಟು ಅವರೇ ಇಲ್ಲ. ನಮ್ಮ ಮಗಳು ಎಷ್ಟು ಚೆನ್ನಾಗಿ ಓದಿದ್ಯವ ನೀನು, ಎಷ್ಟು ಚೆನ್ನಾಗಿ ನೀನು ನಡೆಸ್ಕೊಟ್ಟೆ ಕಾರ್ಯಕ್ರಮನ. ಏನಮ್ಮ ನಿನ್ನ ಹೆಸರು? ನಿಸರ್ಗ. ಅಬ್ಬಬ್ಬ, ಚಿಕ್ಕಮಗಳೂರಿಗೆ ಸೂಕ್ತವಾದಂಥ ಹೆಸರು ನಿಸರ್ಗ. ಎಷ್ಟು ಚೆನ್ನಾಗಿ ಅವ್ರ ಶಾಸಕರು ಕಳಿಸಿದ್ದನ್ನ ಓದ್ಬಿಟ್ರು. ನಾನು ಅನುಪಸ್ಥಿತಿ ಕ್ಷಮೆ ಇರಲಿ ಅಂತೆಲ್ಲ. ಆದರೂ ಅವ್ರ ಶ್ರೀಮತಿಯವರು ನಿಜವಾಗ್ಲೂ ತಾಯಿ ಸ್ವರೂಪಿಣಿ. ನನ್ನ ಮೇಲೆ ಬರಲ್ಲ ಅಂತ ಇದ್ರು, ವೇದಿಕೆ ಮೇಲೆ ನಾನು ಕೂತ್ಕೊತೀನಿ ಅಂದ್ರೆ ಬರೋ ಅಟ್ಲೀಸ್ಟ್ ಹೆಣ್ಮಕ್ಳ ಸಭೆ, ಹೆಣ್ಮಕ್ಳಿಗೆ ಜಾಗ ಕೊಡಲ್ಲ ಆಕ್ಚುಲಿ. ಇವತ್ತು ಹೆಣ್ಮಕ್ಳ ಸಭೆ ನೀವು ಬರ್ರಿ ಅಂತಂದ್ರೆ ನನ್ನ ಪಾಪ ಬಂದು ಮೇಲೆ ಕೂತ್ರು. ಅಂದ್ರೆ ಆ ತಾಯಿ ಉದಯ ನೋಡಿ ಹೆಂಗಿದೆ. ಅವ್ರ ಮನೆಯವ್ರಿಲ್ಲ ಅಂತಂದ್ರೆ ಎಲ್ಲ ಕಾರ್ಯಕ್ರಮಗಳು ಆ ತಾಯಿ ಅಟೆಂಡ್ ಮಾಡೋದು. ಗಂಡನ್ಗೆ ಯಾವಾಗಲೂ ಹೇಳ್ತಾರೆ, ಒಬ್ಬ ಯಶಸ್ಸಿನ ಗಂಡನ ಹಿಂದೆ ಅಂತ ಹೇಳೋದೊಂದು ತಪ್ಪು, ಮುಂದೆ ಜೊತೆಯಲ್ಲಿ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅರ್ಥನೇ ಅದು. ಯಾವಾಗ್ಲೂ ನಾವು ಹಿಂದೆ ಇರಲ್ಲವಾ, ಯಾವಾಗ್ಲೂ ಮುಂದೆ ಇರ್ತೀವಿ, ಜೊತೆಯಲ್ಲಿ ಇರ್ತೀವಿ. ಅವ್ರು ಸಾಯಂಕಾಲ ಮನೆಗೆ ಬಂದ್ಮೇಲೆ ಅವ್ರ ಕೆಲಸ ಮುಗೀತು. ಆದ್ರೆ ಹೆಣ್ಣು ಮಗಳದು ಕೆಲಸ ಮುಗಿಯೋದೇ ಇಲ್ಲ. ಹಗಲು ರಾತ್ರಿ ದಿನ ಬೆಳಗ್ಗೆ ಸಂಬಳ ಇಲ್ದ ಕೆಲಸ, ಏನ್ ಮಾಡ್ತಾಳೆ ಅಂತ ಏಳ್ಸ್ಕೊಳ್ಳೋ ಕೆಲಸ. ಆದ್ರೆ ಆ ತಾಯಿ ಕೆಲಸಕ್ಕೆ ಯಾವಾಗ್ಲೂ ಅಷ್ಟೇ ಒಂದು ಗೌರವ ಕೊಡುವಂತ ದಿನ ಈ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆನವ. ವೇದಿಕೆ ಮೇಲೆ ನಮ್ಮ ಎಲ್ಲ ಸರ್ಕಾರದ ಅಧಿಕಾರಿಗಳಿದ್ದಾರೆ, ಆಮೇಲೆ ನನ್ನ ಎಲ್ಲ ಅಕ್ಕ ತಂಗಿದಿರಿದ್ದಾರೆ, ನಮ್ಮ ಗ್ಯಾರಂಟಿ ಅಧ್ಯಕ್ಷರು, ನಮ್ಮ ಕಾರ್ಯದರ್ಶಿಗಳು, ನಮ್ಮ ಜಿಲ್ಲಾ ಪಂಚಾಯತಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ನಮ್ಮ ಸಂಜೀವಿನಿ ಒಕ್ಕೂಟದ ಎಲ್ಲಾ ಪದಾಧಿಕಾರಿಗಳು, ಅಧ್ಯಕ್ಷರು. ಎಷ್ಟು ಚೆನ್ನಾಗವ ನೀವೆಲ್ಲ ಒಂದೇ ತರ ಒಂದೇ ಬಣ್ಣದ, ನನಗೆ ಫಸ್ಟೇ ಗೊತ್ತಿದ್ರೆ ನಾನು ಅದೇ ಬಣ್ಣದ ಸೀರೆ ಉಟ್ಕೊಂಡ್ ಬರ್ತಾ ಇದ್ದೆ. ಎಷ್ಟು ಚೆನ್ನಾಗಿ ಹಾಡು ಹೇಳಿದ್ರಿ. ನಿಮ್ಮ ಮಕ್ಕಳು, ಆ ಹೆಣ್ಣು ಮಕ್ಕಳು, ಅಬ್ಬಬ್ಬ ಏನ್ ಚಂದ ಡಾನ್ಸು. ಆ ಹೆಣ್ಣು ಮಗಳು, ಆ ಮಕ್ಕಳೆಲ್ಲರೂ, ಆ ಮಕ್ಕಳ ಭವಿಷ್ಯ ಬಹಳ ಉಜ್ವಲವಾಗ್ಲಿ ಅಂತ ನಾನೊಬ್ಳು ತಾಯಿಯಾಗಿ ಹಾರೈಸ್ತೀನವ. ಇವತ್ತು ನಾನು ಹೇಳ್ಬಿಟ್ಟೆ ಬಂದೆ, ನಾನು ಬರ್ತೀನಂದ್ರೆ ನಮ್ಗೆಲ್ಲ ಆ ಒಂದು ತಾಲೂಕಿನ ಅಧಿಕಾರಿಗಳೆಲ್ಲ ಬರಬೇಕು. ಯಾಕಂದ್ರೆ ನಮ್ಮ ಹೆಣ್ಣು ಮಕ್ಕಳಿಗೆ ಆ ಯಾವ್ಯಾವ್ದು ಸ್ಕೀಮ್ಸ್ ಇರುತ್ತೆ ನಮ್ಮ ಸರ್ಕಾರದ್ದು, ಮತ್ತೆ ಅವ್ರಿಗೆ ಏನಾದ್ರು ಸಮಸ್ಯೆಗಳಿದ್ರೆ ಅವ್ರ ನಂಬರ್ಗಳೆಲ್ಲ ನಿಮಗೆ, ನಿಮ್ಮ ಹತ್ರ ಎಷ್ಟು ಜನದ ಹತ್ರ ಮೊಬೈಲ್ ಇದೆ? ಎಲ್ಲರ ಹತ್ರ ಇದೆ ಅಲ್ವಾ? ಅವರೆಲ್ಲರೂ ಹೆಸರು, ಅವರೆಲ್ಲರೂ ನಂಬರ್ ಹೇಳ್ತೀನಿ, ನೀವೆಲ್ಲ ಬರ್ಕೋಬೇಕು. ಈಗಾಗಲೇ ತಡೆ ಆಗಿರೋದ್ರಿಂದ ನಿಮ್ಗೆ ಯಾರ್ಯಾರಿಗೆ ಏನೇನು ಸಮಸ್ಯೆ ಇದ್ರೆ ಆ ಅಂತ ಅಧಿಕಾರಿಗಳಿಗೆ ಫೋನ್ ಮಾಡಿ ನೀವು ಆ ಉಪಯೋಗ ತಗೊಳ್ಬಹುದು. ಗೊತ್ತಾಯ್ತೇನ್ರವ? ಗೊತ್ತಾಯ್ತಾ? ಇವತ್ತು ಸಂಜೀವಿನಿ ಒಕ್ಕೂಟ ಅಂತಂದ್ರೆ ಏನಕ್ಕೆ ಮಾಡ್ತಾರೆ? ಆ ಹೆಣ್ಣು ಮಗಳ ಪರ್ಸಲ್ಲಿ ಏನಿರ್ಬೇಕು? ಹೇಳ್ರವ, ಜೋರಾಗಿ ಹೇಳ್ರವ. ನೀವು ಹಂಗೆ ಮಾತಾಡ್ಲಿಲ್ಲ ಅಂದ್ರೆ ನನ್ಗೆ ಒಂಥರ ಬೇಜಾರಾಗ್ಬಿಡುತ್ತೆ. ನೋಡಿ, ನಿಮ್ ಸಲುವಾಗಿ ನನ್ ಜ್ವರ ಇದ್ರು, ನಾನು ಟ್ರೈನಿಂದ ಕಾರಿಂದ ಎಲ್ಲ ಬಂದಿದ್ದೀನಿ ಅಂತಂದ್ರೆ, ನೀವು ಮಾತಾಡ್ಲಿಲ್ಲ ಅಂತಂದ್ರೆ ಏನು ಉಪಯೋಗ? ನಿಮ್ಮಲ್ಲಿ ಜೋಶ್ ಇಲ್ಲ ಅಂತಂದ್ರೆ ನಂದು ಜೋಶ್ ಕಡಿಮೆ ಆಗ್ಬಿಡುತ್ತೆ ಅಲ್ವಾ? ಏನಿರ್ಬೇಕು ನಮ್ಮ ಪರ್ಸಲ್ಲಿ? ಈ ಕಡೆ ಅವ್ರು ಯಾಕೋ ಹೇಳ್ತಾ ಇಲ್ಲ, ನಿಮ್ ಪರ್ಸಲ್ಲಿ ದುಡ್ಡು ಬೇಡವಾ? ಬೇಡ ಬಿಡಿ, ಬೇಡ. ಗಂಡನ ಹತ್ರನೇ ಕೇಳ್ತಾ ಇರೋಣ, ಕಾಸು ಕೊಡಪ್ಪ, ಕಾಸು ಕೊಡು ಅಂತ ಅಲ್ವಾ? ನಾವೊಂದು ಲಿಪ್ಸ್ಟಿಕ್ ತಗೋಬೇಕು ಅಂತಂದ್ರೂ ಗಂಡನ ಹತ್ರ ಕೇಳ್ಬೇಕು, ಹೌದಾ ಇಲ್ವಾ?
ಏನೋ ಒಂದು ಇಷ್ಟದ ಸೀರೆ ಹಾಕೋಬೇಕು ಅಂತಂದ್ರೂ ಗಂಡನ ಹತ್ರ ಕೇಳಬೇಕು. ಯಾರೋ ಒಂದು ಫ್ರೆಂಡ್ ಗಿಫ್ಟ್ ಕೊಡಬೇಕು, ಇಲ್ಲ ನಾನೇನೋ ಒಂದು ಓಲೆ ತಗೋಬೇಕು, ಒಂದು ಜುಮ್ಕಿ ತಗೋಬೇಕು, ಒಂದು ಸರ ತಗೋಬೇಕು, ಅಥವಾ ನನಗೆ ನಾನೇನೋ ತೋರಿಸ್ಕೋಬೇಕು ಆಸ್ಪತ್ರೆಗೆ ಹೋಗಿ. ಪ್ರತಿ ಸಲ ಗಂಡನ್ ಕೇಳಿದ್ರೆ ಕೊಡ್ತಾನೇನವ? ಕೊಡ್ತಾನಾ? ಸೊ ಜೋರಾಗಿ ಹೇಳ್ಬೇಕು ತಾನೆ. ಜೋರಾಗಿ ಹೆಂಗ್ ಹೇಳ್ಬೇಕಂದ್ರೆ ಶಾಸಕರಿಗೂ ಕೇಳಬೇಕಪ್ಪ. ಎಲ್ಲ ಕೂದಿಯಾರ ಚೆನ್ನೈಯಲ್ಲಿ, ಅವ್ರಿಗೂ ಕೇಳಿಸ್ಬೇಕದು. ಕೊಡ್ತಾರೆ ನಮ್ಮ ಗಂಡ? ಇಲ್ಲ ನೋಡಿ, ಇಲ್ಲ ಮೇಡಮ್ ಅಂತ ನೋಡಿ, ಕೊಡಲ್ಲ ಅಲ್ವಾ? ಅದಕ್ಕೆ ಈ ಸಂಜೀವಿನಿ ತರ ಒಕ್ಕೂಟ. ಅಂದ್ರೆ ನಮ್ಮ ಹೆಣ್ಮಗಳು ಯಾರ ಹತ್ರನೂ ಕೈ ಚಾಚಿ ಬೇಡಬಾರ್ದು. ಅವಳು ಸಣ್ಣ ಸಣ್ಣ ಉದ್ಯೋಗ ಮಾಡ್ಕೊಂಡ್ರೆ ಅವಳು ಆರ್ಥಿಕವಾಗಿ ಸಬಲೀಕರಣರಾಗ್ತಾಳೆ. ನೋಡವ್ವ, ನಮ್ಮಪ್ಪ ನನ್ನನ್ನು ಓದಿಸಿದ್ರು. ನಾನು ಯಾವಾಗಲೂ ನಿಮ್ಗೆ ಎಲ್ಲ ವೇದಿಕೆಯಲ್ಲೂ ಹೇಳ್ತೀನಿ, ಎಷ್ಟು ಜನ ಮಕ್ಕಳಿದ್ದೀರಾ? ಓದೋ ಮಕ್ಕಳು ಕೈ ಎತ್ತಿ ಇಲ್ಲಿ. ಓದೋ ಮಕ್ಕಳು, ಸ್ಕೂಲ್ಗೆ ಹೋಗೋ ಮಕ್ಕಳು, ಕಾಲೇಜ್ಗೆ ಹೋಗೋ ಮಕ್ಕಳು ಕೈ ಎತ್ರಿ. ಇವಾಗ ನಾನು ಹೇಳ್ತೀನಿ ಕೇಳಿ, ಕೆಳಗಡೆ ಇಳಿಸಿ ಕೈ. ನಮ್ಮ ತಂದೆ ನನ್ನನ್ನು ಓದಿಸಿದ್ರು. ನಾನು ಓದ್ದೇ ಹೋಗಿದ್ರೆ ಯಾರಿಗೋ ಒಬ್ರಿಗೆ ಮದುವೆ ಮಾಡ್ಕೊಟ್ಟಿರೋರು ಅವ್ರ ಮನೆಗೆ ಹೋಗಿರ್ತಿದ್ದೆ. ಸಾವುಕಾರನ್ ಮಾಡ್ಕೊಟ್ಟಿದ್ರೆ ಕಾರು ಗೀರು ಅಲ್ಲಿ ಓಡಾಡ್ಕೊಂಡು ಒಡವೆ ವಸ್ತ್ರ ಹಾಕೊಂಡು ರೇಷ್ಮೆ ಸೀರೆ ಗೀರೆ ಉಟ್ಕೊಂಡು ಶೋ ಮಾಡ್ಕೊಂಡು ಓಡಾಡಿರ್ತಿದ್ದೆ. ಅಡಿಗೆನೂ ಮಕ್ಕಳನ್ನೆಲ್ಲ ಇರಬೇಕು, ಅದೆಲ್ಲ ಸಹಜ, ಅದೆಲ್ಲ ನಮ್ಮ ಜೊತೆಗೆ ಬಂದ್ಬಿಟ್ಟಿರುತ್ತೆ. ಇಲ್ಲ ಏನು ಇಲ್ಲದೆ ಒಂದು ಮದುವೆ ಮಾಡ್ಕೊಟ್ಬಿಟ್ಟಿದ್ರೆ ಕಷ್ಟ ಪಡ್ಬೇಕಾಗಿತ್ತು ಅಲ್ವಾ? ಆದ್ರೆ ನೋಡಿ, ನಮ್ಮ ತಂದೆ ಅವತ್ತಿನ ಕಾಲಕ್ಕೆ, ನಂಗೀಗ 51 ವರ್ಷ, ನಮ್ಮೂರಲ್ಲಿ ನಾವು ಮೈ ನೆರೆದ್ರೆ 6ನೇ ಕ್ಲಾಸ್ 7ನೇ ಕ್ಲಾಸ್ ನಾವು ದೊಡ್ಡವರಾಗ್ತೀವಿ, ಋತುಮತಿ ಆಗ್ತಾರೆ ಹೆಣ್ಮಕ್ಳು. ಅದಾಗಿ 2-3 ವರ್ಷಕ್ಕೆ ಮದುವೆ ಮಾಡ್ಬಿಡೋರು ಗಂಡನ್ ನೋಡಿ. ನಮ್ಮ ತಂದೆ ನಮ್ಮ ತಾಯಿಗೆ ಹೇಳ್ತಾರೆ, ಇಲ್ಲ ನಾನು ನನ್ನ ಮಗಳನ್ನ ಓದಿಸ್ತೀನಿ. ನಮ್ಮಮ್ಮ ಅಂತಾರೆ, ಏನ್ ಓದಿಸಿ ಏನ್ ಮಾಡೋದೈತೆ, ಯಾವ್ದಾದ್ರು ಒಳ್ಳೆ ವರ ಬಂದ್ರೆ ಮದುವೆ ಮಾಡ್ಬಿಡಿ ಅಂತಾರೆ. ಮತ್ ನಮ್ಮ ತಂದೆ ಹೇಳ್ತಾರೆ, ಇಲ್ಲ ಇಲ್ಲ, ಎಂಥ ಸಾಹುಕಾರನ ಕೊಟ್ರು ಅವನ ಹತ್ರ ಕೈ ಚಾಚೋದು ತಪ್ಪುತ್ತಾ? ಕೈ ಚಾಚಲೇಬೇಕು, ಕೊಡಪ್ಪ ಕೊಡು. ಹೌದಾ ಇಲ್ಲ ಮೇಡಮ್? ಹೌದಿಲ್ಲ ಮೇಡಮ್? ಎಲ್ಲರದು ನಮ್ದು ಅದೇ ಗತಿನೇ. ಅದು ಹೇಳ್ದೆ ಹೋಗ್ಲಿ, ಅದು ಸತ್ಯ. ನಮ್ಮ ತಂದೆ ಹೇಳ್ತಾರೆ, ನನ್ನ ಮಗಳು ಕೊಡೋ ಕೈಯಾಗಿ ಬೆಳಿಬೇಕು, ಈಸ್ಕೊಳ್ಳೋ ಕೈಯಾಗಿ ಬೆಳಿಬಾರ್ದು ಅಂತ ನನ್ನನ್ನು ಓದಿಸ್ತಾರೆ. ನಮ್ಮ ಇಡೀ ಊರಲ್ಲಿ ನಾನೇ ಮೊದಲನೇ ವಿದ್ಯಾವಂತೆ, ಮೊದಲನೇ ಡಾಕ್ಟ್ರು. ಆ ಶಿಕ್ಷಣನೇ ನೋಡುವ ನನ್ನ ಮಹಿಳಾ ಆಯೋಗದ ಅಧ್ಯಕ್ಷೆ ಮಾಡ್ತು. ನೋಡ್ರಿ, ನಮ್ಮೂರು ಯಾವುದೋ ಮಾರೇನಹಳ್ಳಿ, ಬೆಂಗಳೂರಲ್ಲಿ ಒಂದು ಹಳ್ಳಿ. ಅಲ್ಲಿಂದ ನೋಡ್ರಿ ನಾನು ಬನ್ನೂರಿಗೆ ಬರ್ಬೇಕಾಯ್ತಾ, ಚಿಕ್ಕಮಂಗ್ಳೂರಿಗೆ ಬರ್ಬೇಕಾಯ್ತಾ? ಇದಕ್ಕೆಲ್ಲ ಹಿಂದಿನ ಶಕ್ತಿ ಯಾವ್ದವ? ಅಲ್ಲವ, ಕನ್ನಡದಲ್ಲಿ ಏನಂತೀವವ? ಶಿಕ್ಷಣ. ಓದಿದ್ರೆ ಮಾತ್ರ ಈ ಶಕ್ತಿ ಬರಕ್ ಸಾಧ್ಯ. ಓದಿದೆ, ಡಾಕ್ಟರ್ ಆದೆ, ಡಾಕ್ಟರ್ ಆದ್ಮೇಲೆ ದುಡ್ಡು ಸಂಪಾದನೆ ಮಾಡಿದೆ. ನಮ್ಮ ಮನೆಯವ್ರಿಗೆ ನಾನೇ ಸಪೋರ್ಟ್ ಮಾಡ್ತಿದ್ದೆ. ಈಗಲೂ ಅಷ್ಟೇ, ನನ್ ಕಾರ್ ತಗೋಬೇಕಾ, ನಾನೇ ಲೋನ್ ಹಾಕ್ಬಿಟ್ಟು ಕಾರ್ ತಗೋತೀನಿ. ನಮ್ಮ ಮನೆಯವ್ರ ಪರ್ಮಿಷನ್ ಕೇಳೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ನನ್ ದುಡ್ಡು, ನಾನ್ ದುಡಿತಾ ಇದ್ದೀನಿ. ಹೌದಾ ಇಲ್ವೋ? ನಾವು ದುಡಿದಾಗ ಸ್ವಂತ ನಿರ್ಧಾರ ತಗೋಬಹುದು. ನಾನು ಎಷ್ಟೋ ತಾಯಂದಿರನ್ನ ನೋಡಿದೀನಲ್ವ, ಎಂತೆಂತ ಸಾಹುಕಾರ ಹೆಂಡತಿದಿರನ್ನ ನೋಡಿದೀನಿ. ಆಸ್ಪತ್ರೆಗೆ ಹೋಗಕ್ ದುಡ್ಡು ಕೊಡಲ್ಲವ ಗಂಡದಿರು, ಜಿಪ್ಪುಂಡ್ರು. ಸುಮ್ಮನೆ ಒಂದಿನ ಬಿದ್ದೋಳ, ಅಯ್ಯೋ ಇನ್ನ ಬಿದ್ದೋಳ, ಎದಳವ ಎದಳು, ಏನ್ ಇನ್ನ ಮಲಗಿದ್ಯಾ, ಎದಳು ಎದಳು ಅಂತ. ಜ್ವರ ಬಂದೈತೆ, ಜ್ವರ ಬಂದೈತಾ, ತಗೋ 500 ರೂಪಾಯಿ 1000 ರೂಪಾಯಿ ಎಷ್ಟೋ ಕೊಟ್ಟು ಕಳಿಸ್ತಾರೆ. ಆಮೇಲೆ ಮತ್ತೆ ಡಾಕ್ಟರ್ ಸರ್ ಏನ್ ಯಾವಾಗ ಕಾಯಿಲೆ ಬಂದ್ಬಿದ್ದಿರ್ತಾಳೆ, ಯಾವಾಗ ದುಡ್ಡು 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 ಅಂತ. ಎಷ್ಟು ದುಡ್ಡು ಹಾಕೋದು ಇವಳ ಮುಖಕ್ಕೆ? ಇಂಥವೆಲ್ಲ ನಾನು ಕೇಳಿಸ್ಕೊಂಡಿದ್ದೀನವ. ನಮಗೋಸ್ಕರ ನಾವು ಬದುಕಬೇಕು ಅಂದ್ರೆ ನಾವು ಆರ್ಥಿಕವಾಗಿ ಸಬಲೀಕರಣರಾಗಲೇಬೇಕು. ನೋಡ್ರವ, ನೀವಲ್ಲೆಲ್ಲ ಮಾಡಿಟ್ರೆ ನಾನು ನೋಡ್ತಾ ಇದ್ದೆ. ಏನ್ ಮಾಡಿದ್ದಾರೆ ಇವರು? ಇದನ್ನೆಲ್ಲ ಮಾರಾಟ ಮಾಡ್ತಾರೆ. ನಮ್ಮ ಗೀತಕ್ಕಂತ ಹೇಳ್ತಾ ಇದೆ, ಸಂಡಿಗೆ, ಹಪ್ಪಳ, ಚಿಕ್ಕಮಂಗ್ಳೂರಿನಲ್ಲಿ ಮಾಡುವಂತ ವೆರೈಟೀಸ್ ಆಫ್ ಸ್ವೀಟು, ಅಡಿಗೆ ಪದಾರ್ಥಗಳು, ಉಪ್ಪಿನಕಾಯಿಗಳು, ಬಟ್ಟೆಗಳು, ಬ್ಯಾಗ್ಗಳು ಅಂತ ಎಲ್ಲ ತಂದು ಮಾರಾಟ ಮಾಡಿ ಆ ಸಂಜೀವಿನಿ ಒಕ್ಕೂಟದ ಏನ್ SHG ಗ್ರೂಪ್ಗೆ ನಾವು ಸಾಲ ಕೊಡ್ತೀವಿ, ಆ ಸಾಲದಿಂದ ತಗೊಂಡು ಅವ್ರು ಬಿಸ್ನೆಸ್ ಮಾಡಿ ಮತ್ತೆ ಆ ಸಾಲ ಕಟ್ಟಿ ಮತ್ತೆ ಇನ್ನೊಂದಷ್ಟು ದುಡ್ಡು ಇಸ್ಕೊಂಡು ಮತ್ತೆ ಅವ್ರು ಬಿಸ್ನೆಸ್ ಮಾಡುವಂತದ್ದೇ ಈ ಸಂಜೀವಿನಿ ಒಕ್ಕೂಟದ ಉದ್ದೇಶ ಅಲ್ವೇನವ? ಒಂದು ಹೆಣ್ಣು ಮಗಳನ್ನ ನಾನು ಬೆಳಗಾಮಲ್ಲಿ ಭೇಟಿಯಾದೆ. ಅವಳು 7ನೇ ಕ್ಲಾಸ್ ಇರ್ತಾಳೆ, ಮದುವೆ ಮಾಡ್ಬಿಡ್ತಾರೆ, ಚೈಲ್ಡ್ ಮ್ಯಾರೇಜ್. ಮದುವೆ ಆಗಿ 2 ವರ್ಷಕ್ಕೆ ಗಂಡ ಸತ್ತೋಗ್ತಾನೆ.
ವಿದ್ಯೆ ಇಲ್ಲ, ಅಪ್ಪನ ಮನೆಯವ್ರು ಸೇರ್ಸಲ್ಲ, ಗಂಡನ ಮನೆಯವ್ರು ಬೇಡ, ಎಲ್ಲಿ ಹೋಗ್ಬೇಕಾ ತಾಯಿ? ಅವಳಿಗೆ ಏನ್ ಬರ್ತಿತ್ತಂತಂದ್ರೆ ಚಲೋ ರೊಟ್ಟಿ ಬಡಿಯೋದು, ಚಟ್ನಿ ಪುಡಿ ಮಾಡೋದು, ಅಕ್ಸಿ ಹಿಂಡಿ ಮಾಡೋದು, ಎಲ್ಲ ತರಾವರಿ ಅಡಿಗೆಗಳು ಮಾಡೋದು ಒಂದ್ ಬ್ಯಾಗಲ್ಲಿ ಎತ್ಕೊಳ್ಳೋದು, ಹೆಗಲ ಮೇಲೆ ಹಾಕೊಳ್ಳೋದು, ಮನೆಗೆ ಹೋಗಿ ಮಾರೋದು, ಮನೆಗಳಿಗೆ ಹೋಗಿ ಮಾರೋದು. ಮನೆಯವರು ಆ ಅಡಿಗೆ ಇಷ್ಟಪಟ್ಟು ಆ ಮನೆಯವ್ರುಗಳೇ ಆ ತಾಯಿಗೆ ಸಾಲ ಕೊಡ್ತಾರೆ. ಆ ಸಾಲದಿಂದ ಮತ್ತೆ ಇನ್ನೊಂದಷ್ಟು ಜನ ವಿಧವೆಯರನ್ನ ಸೇರಿಸ್ಕೊಂಡು ಇನ್ನೂ ಒಂದಷ್ಟು ಮಾಡಿಕೊಂಡು ಹೋಟ್ಲುಗಳಿಗೆ, ಆಫೀಸ್ಗಳು, ಕಚೇರಿಗಳು ಇರ್ತಾವಲ್ಲ, ಸರ್ಕಾರಿ ಕಚೇರಿಗಳಿಗೆ ಅಲ್ಲೆಲ್ಲ ಹೋಗಿ ಕೊಡೋದು. ಆ ಸರ್ಕಾರಿ ಕಚೇರಿಯಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯವರು ಬಾರವ ತಾಯಿ ನಿಮ್ಗೊಂದು ಲೋನ್ ಕೊಡಿಸ್ತೀನಿ ಅಂತೇಳಿ ಉದ್ಯೋಗಿನಿಯಲ್ಲಿ ಅವಳಿಗೆ 1.5 ಲಕ್ಷ ಲೋನ್ ಕೊಡ್ತಾರೆ. ಅದು ತದನಂತರದಲ್ಲಿ ಮುದ್ರಾ ಅಂತ ಒಂದು ಯೋಜನೆ ಇದೆ, ಗೊತ್ತೇನ್ರವ? ತಗೊಂಡಿದ್ದೀರಿ ನಾವ ಯಾರಾದ್ರೂ ಸಾಲ? ಯಾರು ತಗೊಂಡಿದ್ದೀರಾ? ಕೈ ಎತ್ತಿ ನೋಡ್ರಪ್ಪ, ನಿಮ್ಮನ್ನು ಕರೆಸಿರೋದೇ ನಾನು ಅದಕ್ಕೆ. ಯಾರ್ಯಾರಿದ್ದೀರಾ? ಆ ಹೆಣ್ಣು ಮಕ್ಕಳಿಗೆ ಮುದ್ರಾ ಯೋಜನೆ ಅಡಿಯಲ್ಲಿ ಸಾಲ ಕೊಡಿಸಿ. ಯಾರದಕ್ಕೆ? ಆ ತಾಯಿಗೆಲ್ಲ ಸ್ಕೀಮ್ಸ್ ಬಗ್ಗೆ ಎಲ್ಲ ಹೇಳೋರು. ಉದ್ಯೋಗಿನಿ ನಿಮ್ದು, ಆದ್ರೆ ಮುದ್ರಾ ನೋಡುವ ಯಾವ ಯೋಜನೆ ಇರಲಿ, ತಾಲೂಕ್ ಕಚೇರಿ, ನಾಡ ಕಚೇರಿಗಳಲ್ಲಿ ನೀವು ಹೋಗಿ ಅರ್ಜಿ ಹಾಕ್ಬೋದು, ಆಯ್ತಾ? 50,000ದಿಂದ 10 ಲಕ್ಷದವರೆಗೂ ಮುದ್ರಾ ಯೋಜನೆಯಲ್ಲಿ ನಿಮ್ಗೆ ಸಾಲ ಸಿಗುತ್ತೆ. ಆ ತಾಯಿ ಆ ಮುದ್ರಾ ಯೋಜನೆಯಡಿ ಸಾಲ ತಗೊಂಡು ಇವತ್ತು 5,000 ಜನರಿಗೆ ಊಟ ಮಾಡಿ ಹಾಕ್ತಾಳವ. ಒಬ್ಳು ವಿಧವೆ, ತಂದೆ ತಾಯಿ ಮನೆ ಸಪೋರ್ಟ್ ಇಲ್ಲ, ಗಂಡನ ಮನೆ ಸಪೋರ್ಟ್ ಇಲ್ಲ, ಅಂತ ಒಂದು ಹೆಣ್ಣು ಮಗಳು ತನ್ನ ಶಕ್ತಿ ಏನಿತ್ತು ಅಡಿಗೆ ಮಾಡೋದಷ್ಟೇ ಅವಳಿಗೆ ಗೊತ್ತಿದ್ದು. ಹೌದೋ ಇಲ್ಲೋ? ಅಂದ್ರೆ ಹೆಣ್ಣು ಮನಸ್ಸು ಮಾಡಿದ್ರೆ ಏನನ್ ಬೇಕಾದ್ರೂ ಸಾಧಿಸಬಲ್ಲು ಅಂತ ಹೇಳೋದಕ್ಕೆ ಇದೊಂದು ಉದಾಹರಣೆನವ. ಹಂಗಾಗಿ ನೀವು ಎಲ್ಲರೂ ಸಂಜೀವಿನಿ ಒಕ್ಕೂಟದವರು, ನಾನು ಇನ್ನೊಂದು ದಿನ ಬಂದಾಗ ನೀವು ಹೇಳ್ಬೇಕು, ಮೇಡಮ್ ನಾವು ಈ ಯೋಜನೆಯಿಂದ ಸಾಲ ತಗೊಂಡು ನಾವು ಇಷ್ಟ್ರ ಮಟ್ಟಿಗೆ ಬೆಳೆದಿದ್ದೀವಿ ಅಂತ ಹೇಳಬೇಕು. ಹೇಳ್ತೀರೇನ್ರವ? ಹೇಳ್ತೀರಾ? ಈ ಯೋಜನೆಗಳೆಲ್ಲ ವಿಧವೆ ತಾಯಿಯರಿಗೆ, ಸಿಂಗಲ್ ಪೇರೆಂಟ್ಸ್ಗೆ, ಗಂಡ ಬಿಟ್ಟು ಹೋಗ್ಬಿಡ್ತಾನೆ ಇಂಥವ್ರಿಗೆಲ್ಲ ಇವೆಲ್ಲ ಆದ್ಯತೆಯಲ್ಲಿ ಸಿಗುತ್ತೆ, ಗೊತ್ತೇನವಾ? ಆಮೇಲೆ ಎಷ್ಟು ಜನ ಮಹಿಳೆಯರಲ್ಲಿ ಪ್ರಾಯೋಜಕತ್ವ ಯೋಜನೆ ಮಾಡಿಸ್ಕೊಂಡಿದ್ದೀರಾ? ಪ್ರಾಯೋಜಕತ್ವ ಯೋಜನೆ ಅಂದ್ರೆ ಗೊತ್ತಾ? ಗೊತ್ತಿಲ್ಲ. ಪ್ರಾಯೋಜಕತ್ವ ಯೋಜನೆ ಅಂದ್ರೆ ಸ್ಪಾನ್ಸರ್ಶಿಪ್ ಪ್ರೋಗ್ರಾಮ್ ಅಂತ. ನಮ್ದು ವಿಮೆನ್ ಅಂಡ್ ಚೈಲ್ಡ್ ನಮ್ಮ ಅಧಿಕಾರಿಗಳು ಬಂದಿದ್ದಾರೆ. ಸಂತೋಷ್ ನಿಮ್ ನಂಬರ್ ಹೇಳಿ ನಂಗೆ, ಎಲ್ಲ ಬರ್ಕೊಳ್ಳಿ, ಇದು ತುಂಬಾ ಮುಖ್ಯ. ಇದಾದ್ಮೇಲೆ ಹೇಳ್ತೀನಿ ನಿಮ್ಗೆ ಎಷ್ಟು ಮುಖ್ಯ ಆಗತ್ತೆ ಇವರು ಅಂತ. ಇವ್ರ ಹೆಸರು ಸಂತೋಷ್ ಅಂತ, ಆಯ್ತಾ? ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿ. ಅವ್ರ ನಂಬರ್ ಬರ್ಕೊಳ್ಳಿ, 9019179997. ಇನ್ನೊಂದ್ಸಲ ಇಲ್ಲ? ಎಷ್ಟು ಜನ ಮೊಬೈಲ್ ಅಲ್ಲಿ ಫೀಡ್ ಮಾಡ್ಕೋತಾ ಇದ್ದೀರಾ? ಎಲ್ರು ಮಾಡ್ಕೋಬೇಕು. ಹೇಳಪ್ಪ ಇನ್ನೊಂದ್ಸಲ. 9919179997. ಬರ್ಕೊಂಡ್ರಾ? ಹೇಳ್ತೀನಿ ನಿಮ್ಗೆ ಎಲ್ಲೆಲ್ಲಿ ಉಪಯೋಗ ಆಗ್ತಾರೆ ಅಂತ. ನೀವು ಮಹಿಳಾ ಆಯೋಗದ ಅಧ್ಯಕ್ಷರಿಗೆ ಫೋನ್ ಮಾಡೋ ಅವಶ್ಯಕತೆನೇ ಇಲ್ಲ, ನೀವು ಸೀದಾ ಇವ್ರಿಗೆ ಫೋನ್ ಮಾಡ್ಬೋದು. ಗೊತ್ತಾಯ್ತೇನ್ರವ? ಪ್ರಾಯೋಜಕತ್ವ ಯೋಜನೆ ಅಂದ್ರೆ, ಈಗ ಗಂಡ ಬಿಟ್ಟು ಹೋಗ್ಬಿಡ್ತಾನೆ, ಕುಡ್ಕ, ಇನ್ನೊಬ್ಳನ್ನ ಯಾರನ್ನೋ ಇಟ್ಕೊಂಡಿರ್ತಾನೆ, ಹೆಂಡತಿ ಮಕ್ಕಳನ್ನ ಸಾಕೋ ಇಂಟ್ರೆಸ್ಟ್ ಅವನಿಗೆ ಇರಲ್ಲ, ಅಥವಾ ವಿಧವೆ, 18 ವರ್ಷದ ಕೆಳಗಡೆ ಮಕ್ಕಳು ಇರಬೇಕು. ಗೊತ್ತಾಯ್ತೇನ್ರವ? ಆ ಮಕ್ಕಳಿಗೆ ಓದಿಸ್ಲಿಕ್ಕೆ ಸರ್ಕಾರ ಪ್ರತಿ ತಿಂಗಳು 4,000 ಅವಳ ಅಕೌಂಟಿಗೆ ಹಾಕುತ್ತೆ. ಇದು ಪೋಷಕತ್ವ ಯೋಜನೆ. ಇದು ನಮ್ದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಇದನ್ನ ಮಾಡಿಸಿ DC ಅವ್ರ ಹತ್ರ ಅಪ್ರೂವಲ್ ಮಾಡಿಸಿ ಕೊಡ್ತಾರೆ. ಅಪ್ರೂವಲ್ ಮಾಡಿಸಿದ್ಮೇಲೆ ಏನಿರುತ್ತೆ ಅಂದ್ರೆ, ಒಂದೊಂದ್ಸಲ ತಿಂಗಳ ಬರೋದಿಲ್ಲ, 6 ತಿಂಗಳು 8 ತಿಂಗಳು ಒಂದೇ ಸಲ ಆ ದುಡ್ಡು ಆ ತಾಯಿ ಅಕೌಂಟಿಗೆ ಹಾಕ್ತಾರೆ. ಇದು ಪೋಷಕತ್ವ ಯೋಜನೆ, ಪ್ರಾಯೋಜಕತ್ವ ಯೋಜನೆ. ಗೊತ್ತಾಯ್ತೇನ್ರವ? ಗೊತ್ತಾಯ್ತಾ? ಯಾರು ಆತರ ಇರ್ತಾರ ಅವ್ರಿಗೆಲ್ಲ ಸಹಾಯ ಮಾಡ್ತೀರಾ?
ಈ ಕಡೆ ಯಾರು ಹೂ ಅಂತ ಮಾಡ್ತೀವಿ ಅಂತ ಶಬ್ದನೇ ಇಲ್ಲ. ಜ್ವರ ಬಂದಿಲ್ಲ ನನ್ಗೆ. ಮಾಡ್ತೀರೇನ್ರವ? ಸಹಾಯ ಮಾಡ್ತೀರಾ? ನಾವೆಲ್ಲ ಸಹಾಯ ಮಾಡಿದ್ರೇನೆ ಬೆಳೆಯದವ. ನೀವೆಲ್ಲ ನನ್ನನ್ನು ಯಾಕೆ ಇಷ್ಟಪಡ್ತೀರಾ ಹೇಳಿ ನೋಡೋಣ. ಯಾಕೆ ಇಷ್ಟಪಡೋದು ನನ್ನನ್ನ? ಜೋರಾಗಿ ಹೇಳ್ಬೇಕಪ್ಪ, ಜೋರಾಗಿ ಹೇಳಿ. ಅದು ಆಮೇಲೆ ಎಲ್ರಿಗೂ ಅದಕ್ಕೆ ತಾನೇ ನೀವು ನನ್ನ ಪ್ರೀತಿ ಮಾಡೋದು. ಹಾಗಿದ್ರೆ ನಿಮ್ಮನ್ನ ಎಲ್ರು ಪ್ರೀತಿ ಮಾಡ್ಬೇಕಾ ಬೇಡ್ವಾ? ನೀವು ಹಾಗಿದ್ರೆ ಎಲ್ರಿಗೂ. ನಾವು ಒಬ್ರು ನೋಡಿ ಒಬ್ರು ಹೊಟ್ಟೆ ಪಡ್ಕೋಬಾರ್ದು, ಗೊತ್ತಾಯ್ತವ? ಹೇಳ್ತಾರೆ ನೋಡಿ ಹೆಂಗೋಳೆ, ನೋಡಕ್ ಚೆನ್ನಾಗೇ ಇಲ್ಲ, ಹೆಂಗ್ ಸೀರೆ ಉಟ್ಕೊಂಡ್ಬಂದಳು, ಹೆಂಗ್ ಮಾತಾಡ್ತಾಳೆ ನೋಡಿ, ಮಾತಾಡಕ್ಕೆ ಬರಲ್ಲ. ಮೂತಿ ತಿರುಗಿಸ್ಕೊಂಡು ಆಮೇಲೆ ಇವಳು ಎಲ್ಲಿ ಹೆಂಗ್ ಬಂದು ಅಂತ ನಮ್ಗೆ ಗೊತ್ತು, ನಮ್ಗೆ ಗೊತ್ತಿದೆ ಇವಳು ಹೆಂಗ್ ಬಂದು ಅಂತ. ನಾವು ಅಷ್ಟೇ ಕಷ್ಟಪಡೋದು. ನಾವ್ಯಾಕೆ ಅಲ್ಲಿ ಹೋಗ್ಲಿಲ್ಲ, ಅವಳು ಮಾತ್ರ ಹೆಂಗ್ ಸ್ಟೇಜ್ ಮೇಲೆ ಹೋಗ್ಬಿಟ್ಲು ಗೊತ್ತು ನಮ್ಗೆ, ಅವಳಿಂದ ಯಾರಿದ್ದಾರೆ ಅಂತ ಗೊತ್ತು. ನೋಡವ, ನಾವು ಯಾರು ಮಾತಾಡಬೇಕು. ದೊಡ್ಡ ಮನಸ್ಸಿರೋ ಮಗಳು ಯಾರು ನಮ್ಮಲ್ಲಿ ನೀನ್ ಚೆನ್ನಾಗಿದೀಯಾ, ನೀನ್ ತುಂಬಾ ಸುಂದರವಾಗಿದೀಯಾ, ನೀನ್ ಚೆನ್ನಾಗಿ ಮಾತಾಡ್ತೀಯಾ, ನಮ್ಗೆ ಯಾವ ಹೊಗಳಿಕೆನೂ ಬೇಡ. ನಮ್ಮನ್ನ ಯಾರು ಈಗ ಬರ್ತಾರೆ, ನಾವು ಬಡವರಿದ್ದೀವಿ, ನಮ್ಮನ್ನ ಗೌರವಿಸೋದೇ ಇಲ್ಲ, ಬೇಕಾಗಿಲ್ಲ ನಮಗೆ ಗೌರವಿಸೋದು ಯಾರು. ಕನ್ನಡಿ ಮುಂದೆ ನಿಂತ್ಕೊಂಡ್ರೆ ನಿಮ್ಮನ್ನ ನೀವೇ ಫಸ್ಟ್ ಪ್ರೀತಿ ಮಾಡಬೇಕು. ಫಸ್ಟ್ ನಮ್ಮನ್ನ ನಾವು ಪ್ರೀತಿ ಮಾಡಬೇಕು. ಬೇರೆಯವ್ರು ಮಾಡ್ತಾರೆ ಅಂತ ನಾವು ಮಾಡ್ಕೋಬಾರ್ದು. ಫಸ್ಟ್ ನಮ್ಮನ್ನ ನಾವು, ನಾನು ಚೆನ್ನಾಗಿದ್ದೀನಿ, ನಾನು ಖುಷಿಯಾಗಿದ್ದೀನಿ, ನನ್ನ ಕೆಲಸ ನಾನು ಮಾಡ್ತೀನಿ, ಯಾರೋ ಏನೋ ಹೇಳ್ತಾರೆ ಅಂತ ಅದಕ್ಕೆಲ್ಲ ಕಿವಿ ಕೊಡಲ್ಲ. ನಾನು ಒಳ್ಳೆ ಕೆಲಸ ಮಾಡ್ತೀನಿ, ನಾನು ಯಾರ ಬಗ್ಗೆನೂ ಕೆಟ್ಟದ್ ಮಾತಾಡಲ್ಲ, ಯಾರ ಬಗ್ಗೆ ಹೊಟ್ಟೆ ಉರಿ ಇಲ್ಲ, ಯಾರ ಬಗ್ಗೆ ಅಸೂಯೆ ಇಲ್ಲ. ನನಗೆ ನನ್ನ ಕೈಯಲ್ಲಾದ್ರೆ ಇನ್ನೊಬ್ರಿಗೆ ಸಹಾಯ ಮಾಡ್ತೀನಿ, ನನ್ಗೆ ಗೊತ್ತಿರೋ ಮಾಹಿತಿ ಇನ್ನೊಬ್ರಿಗೆ ಹಂಚ್ಕೋತೀನಿ. ನೋಡ್ರವ, ನೀವು ಅವತ್ತಿಂದ ಇವತ್ತು 1 ಪಟ್ಟು ಬೆಳೆದಿದ್ರೆ ನಾಳೆಯಿಂದ 100 ಪಟ್ಟು ಬೆಳೆದೇ ಹೋದ್ರೆ ನಾಗಲಕ್ಷ್ಮಿ ಮಾತು ಸುಳ್ಳಾಗಕ್ಕೆ ಸಾಧ್ಯನೇ ಇಲ್ಲ. ಹೌದಾ ಇಲ್ಲ? ನಾನಂತೂ ನೋಡವ ಯಾರು ಕಂಡ್ರು ಹೊಟ್ಟೆಯಲ್ಲಿ ಪಡಲ್ಲ. ನನಗಿಂತ ಚೆನ್ನಾಗಿ ಯಾರೋ ಒಬ್ರು, ಈಗ ನನಗಿಂತ ಚೆನ್ನಾಗಿ ಇನ್ನೊಬ್ರು ಇನ್ನ ಮೇಲೆ ಹೋದ್ರು, ಚೆನ್ನಾಗಾದ್ರು, ಆಯ್ತು ಆಗ್ಲಿ ಬಿಡಿ, ಏನಾಯ್ತು? ಆಮೆ ಕತೆ ಗೊತ್ತಾ? ಆಮೆ ಗೊತ್ತಾ? ಎಲ್ಲಿರುತ್ತೆ? ನೀರಲ್ಲಿರುತ್ತಲ್ವಾ? ಆಮೆ ಯಾವಾಗ್ಲೂ ನಿಧಾನಕ್ಕೆ ನಡೀತಾ ಇರುತ್ತೆ. ನಾವು ಹೆಂಗಂದ್ರೆ ಏನಾದ್ರೂ ಆಗೋಯ್ತು ಅನ್ಕೋ, ರೂಮ್ ಬಿಟ್ಟು ಬರೋದೇ ಇಲ್ಲ. ಯಾಕವ? ನನ್ನ ಮನಸ್ಸಿಗೆ ಬೇಜಾರು, ನನ್ನ ಮನಸ್ಸಿಗೆಲ್ಲ ಬೇಜಾರು, ನಾನು ಹಿಂಗೆ ಬದುಕಬೇಕು ಅಂತಾನೆ ಅನ್ನಿಸ್ತಾ ಇಲ್ಲ. ನೋಡವ, ಯಾರಿಗೋಸ್ಕರ ಬದುಕೋ ಅವಶ್ಯಕತೆ ಇಲ್ಲ. ನನ್ನ ಹೆಣ್ಮಕ್ಳು ನಿಮ್ಗೋಸ್ಕರ ಬದುಕವ. ಕೆಟ್ಟದ್ ನಡೆಯಲ್ಲ ಅಂತ ಎಲ್ಲೂ ಇಲ್ಲ, ಎಲ್ಲರ ಬದುಕಲ್ಲೂ ಕೆಟ್ಟದ್ ನಡೆಯುತ್ತೆ. ಆದ್ರೆ ಯಾರೋ ಮುಂದೊಟ್ಟೋದ್ರು ಅಂತ ಹೇಳಿ ಯೋಚನೆ ಮಾಡಬಾರ್ದು. ನಾವು ನಡೀತಾ ಇರಬೇಕು, ಗೊತ್ತಾಯ್ತೇನವ? ಅದೇ ಆಮೆ, ಯಾವಾಗ್ಲೂ ಅದು ನಡೀತಾ ಇರುತ್ತೆ. ಕೂತಿರೋದಕ್ಕಿಂತ ನಡೆಯೋದು ವಾಸಿನ, ಓಡೋದಕ್ಕಿಂತ ಓಡೋದೇ ಒಂದಿನ ಸುಸ್ತಾಗಲ್ಲಿ ಕೂತ್ಕೋಬೇಕು. ಆದ್ರೆ ನಡೀತಾ ಇದ್ರೆ ನಡೀತಾ ಇರ್ತೀವವ. ಆಮೇಲೆ ಅದಕ್ಕೆ ಅದು 100 ವರ್ಷ ಬದುಕುತ್ತಂತೆ. ಆಮೆ 100 ವರ್ಷ ಬದುಕುತ್ತೆ. ಹಾಗೆ ನಮ್ಮ ಜೀವನ. ಯಾರು ಮುಂದೋದ್ರು ನೀವು ಟೆನ್ಷನ್ ಮಾಡ್ಕೋಬಾರ್ದು. ಅಯ್ಯೋ, ನನಗದು ಸಿಗ್ಬೇಕಾಗಿತ್ತು, ನನಗ್ ಸಿಗ್ಲಿಲ್ಲ, ಅವಳಿಗೆ ಸಿಕ್ಬಿಡ್ತು, ಅವಳು ಮುಂದೆ ಹೊಟ್ಟೋದ್ಲು, ನಾನು ಮುಂದೆ ಹೋಗ್ಲಿಲ್ಲ, ನಾನು ಇಲ್ಲೇ ಇದ್ದೀನಿ. ತಲೆಗೆಡ್ಸ್ಕೊಬೇಡ್ರಿ. ನೀವು ನಡೀತಾ ಹೋಗಿ, ನಿಮ್ ಕೆಲಸ ಮಾಡ್ತಾ ಹೋಗಿ. ನೀವು ಒಂದಿನ ಅಲ್ಲಲ್ಲ ಇನ್ನ ಮೇಲೆ ಸಲ್ತೀರವ. ಮಾಡ್ತೀರೇನವ? ಸೌಂಡ್ ಕಡಿಮೆ ಆಯ್ತು. ನೀವು ಸೌಂಡ್ ಇಲ್ಲ ಅಂದ್ರೆ ನಾನು ಮಾತಾಡೋದು ನಿಲ್ಸ್ಬಿಡ್ತೀನಿ. ಆಯ್ತಾ? ಯಾವಾಗ್ಲೂ ಅಷ್ಟೇ ಒಂದೇನು ಹೇಳ್ಕೊಡ್ತೀನಿ, ನಿಮ್ ಪರ್ಸಲ್ಲಿ ಎಲ್ರ ಹತ್ರ ನಿಮ್ಗೆ ಏನ್ ಬರುತ್ತೆ ಕಲೀರವ. ನೀವು ಯಾರನ್ನ ಕೋರ್ಸ್ಗಳು
ಇವನ್ನೆಲ್ಲ ಮಾಡಿಸೋದು ಯಾರಲ್ಲ? ಬ್ಯೂಟಿ ಪಾರ್ಲರ್ದು, ಸ್ಕಿಲ್ ಡೆವಲಪ್ಮೆಂಟ್ ಅವರು ಯಾವ ಅಧಿಕಾರಿಗಳು? ನೀವೇ ಅಲ್ವಾ? ಮಾಡಿಸ್ತಿದ್ದೀರೇನಪ್ಪ? ಬ್ಯೂಟಿಷಿಯನ್ ಕೋರ್ಸ್ ಎಲ್ಲ ಹೇಳ್ಕೊಟ್ಟಿದ್ದಾರೇನಮ್ಮ? ಇನ್ ಮುಂದೆ ನೀವು ನಂಗೆ ಲೆಕ್ಕ ಕೊಡ್ಬೇಕು, ಎಷ್ಟು ಜನಕ್ಕೆ ಏನೇನು. ಬರೀ ಬ್ಯೂಟಿಷಿಯನ್ ಅಲ್ಲವಾ, ಕಂಪ್ಯೂಟರ್ ಡಾಟಾ ಎಂಟ್ರಿ ಸುಮಾರು ಇದಾವೆ. ಒಂದು ಎಷ್ಟಿದಾವಪ್ಪ? ಒಂದು 26-28 ಐತೆ. ಇನ್ನ ನಮ್ಮ ಹುಡುಗನಿಗೆ ಗೊತ್ತಿಲ್ಲ, ನೀ ತಿಳ್ಕೊಂಡು ಹೇಳಿ ನನಗೆ. ಮಸಾಲೆ ಈಗ ಸಾರು ಮಾಡ್ತೀವಲ್ಲ, ಸಾಂಬಾರ್ ಪುಡಿ ತರ ತರ ಮಸಾಲೆ ಹೆಂಗ್ ಮಾಡಬೇಕು. ಈಗ ನೀವು ನನಗೆ ಕೊಡ್ಬೋದು, ಮೇಡಮ್ ನೋಡ್ರಿ ನಾವು ಮಾಡಿರೋ ಬಿಸಿಬೇಳೆ ಬಾತ್ ಪುಡಿ ಎಷ್ಟು ಚೆನ್ನಾಗಿದೆ, ನೀವು ಒಂದ್ಸಲ ತಿಂದು ನೋಡಿ ನನಗೆ ಕೊಟ್ರೆ ನನ್ನ ಊರಿಗೆ ತಗೊಂಡು ಹೋಗ್ತೀನಿ. ಮೇಲ್ಗಡೆ ನಂಬರ್ ಇರುತ್ತೆ. ಏನ್ ಚೆನ್ನಾಗಿ ಮಾಡಿದಾಳಲ್ಲ, ನಾನು ಬುಕ್ ಮಾಡ್ತೀನಿ, ಕಾಸು ಹಾಕ್ತೀನಿ ಫೋನ್ ಪೇ ಅಲ್ಲಿ, ನೀನ್ ಬಿಸಿಬೇಳೆ ಬಾತ್ ಪುಡಿ ಕಳಿಸ್ಬೋದು ನನಗೆ. ಮಸಾಲೆ ಐಟಮ್ ಹೇಳ್ಕೊಡ್ತಾರವ ಸರ್ಕಾರದವರು ಹೆಣ್ಣು ಮಕ್ಕಳಿಗೆ. ನೀವೆಲ್ಲ ನಿಮ್ ಶಾಸಕರು ಬಂದ ಮೇಲೆ ಏನೇನೆಲ್ಲ ಇದೆ, ನಮ್ಮ ಅಧಿಕಾರಿ ಇದಾರೆ ಇಲ್ಲಿ, ಅವ್ರನ್ನ ಕೂಡಿಸ್ಕೊಂಡು ಅಷ್ಟು ನಮ್ಮ ಹೆಣ್ಮಕ್ಳು ಕಲ್ತ್ಕೋಬೇಕು. ಯಾರ್ಯಾರಿಗೆ ಏನೇನು ಇಂಟ್ರೆಸ್ಟ್ ಇದೆ, ಬ್ಯೂಟಿ ಪಾರ್ಲರ್ ಅಲ್ಲಿ ಇಂಟ್ರೆಸ್ಟ್ ಐತೆ, ಎಂಬ್ರಾಯ್ಡ್ರಿ ಮಾಡೋದು ಎಲ್ಲ ಹೇಳ್ಕೊಡ್ತಾರಮ್ಮ. ಈ ಸೀರೆಗಳಿಗೆ ನಾವು ಗಾಜಿನ ವರ್ಕ್ ಮಾಡ್ತೀವಿ ಗೊತ್ತಾ, ಅದು ಸಹ ಹೇಳ್ಕೊಡ್ತಾರೆ. ಇವತ್ತು ಬೆಂಗಳೂರಲ್ಲಿ ನೀವು ಕೇಳ್ಬಿಟ್ರೆ ಶಾಕ್ ಆಗ್ಬಿಡ್ತೀರಾ. ಒಂದು ಬ್ಲೌಸ್ಗೆ, ಬರೀ ಬ್ಲೌಸ್ಗೆ ವರ್ಕ್ ಮಾಡಿಸಿ 5 ಲಕ್ಷ ರೂಪಾಯಿ ಕೊಡ್ತಾರೆ ಮದುವೆಗೆ. ಬರೀ ಒಂದು ಬ್ಲೌಸ್ಗೆ ಎಷ್ಟು? 5 ಲಕ್ಷ. ನಮ್ಮ ಹೆಣ್ಮಕ್ಳಿಗೆ, ಬನ್ನೂರು ಹೆಣ್ಮಕ್ಳಿಗೆ ಒಂದು ಸಾಕು, ಅವ್ರ ಜೀವನ ಆಗ್ಬಿಡುತ್ತೆ. ಯಾಕೆ ಆಗಬಾರ್ದು? ಯಾಕೆ ಕಲಿಬಾರ್ದು ನೀವು? ಇವತ್ತು ನಮ್ಮನೆ ಎದುರುಗಡೆ ಒಂದು ಕಾರ್ನರ್ ಅಲ್ಲಿ ಒಂದು ಟೈಲರ್ ಇದ್ದಾನೆ, ದತ್ತ ಅಂತ. ಫಾರಿನ್ ಇಂದ ಬರ್ತಾವಲ್ವ, ಫಾರಿನ್, ಅಮೆರಿಕ, ಲಂಡನ್ ಅಲ್ಲೆಲ್ಲ ಹೆಣ್ಮಕ್ಳು ಇರ್ತಾರಲ್ಲ, ಅವ್ರಿಗೆಲ್ಲ ಸೀರೆ ಬ್ಲೌಸ್ ಎಲ್ಲ ಮೂಟೆ ಮಾಡಿ ಕಳಿಸ್ಬಿಡ್ತಾರೆ. ಒಂದು ಮೂಟೆ ಮಾಡ್ಬಿಟ್ಟು ಪಾರ್ಸಲ್ ಹಾಕ್ಬಿಡ್ತಾನೆ. ದುಡ್ಡು ಫೋನ್ ಪೇನೋ ಬೇರೆ ಯಾವ್ದು ಅಕೌಂಟಿಗೆ ಹಾಕ್ಕೊಡ್ತಾನೆ. ಅಂದ್ರೆ ಇವತ್ತು ಬಿಸ್ನೆಸ್ ಮಾಡಕ್ ನಿಮ್ಮೂರೇ ಅಂತ ಏನಿಲ್ಲವ. ನೀನ್ ಚೆನ್ನಾಗಿ ಹೊಲಿತೀಯ ಅಂದ್ರೆ ನಾನೇ ಕಳಿಸ್ಕೊಡ್ತೀನಿ. ಎಂತಂತದ್ದು ನೋಡಪ್ಪ ತಮ್ಮ, ನಮ್ಮ ಹೆಣ್ಮಕ್ಳಿಗೆ ಅಷ್ಟು ಯಾರ್ಯಾರಿಗೆ ಇಂಟ್ರೆಸ್ಟ್ ಐತೆ ನೀವು ಎಲ್ಲ ಅರಿವನ್ನ ಮೂಡಿಸಿ. ಈಗ ಎಷ್ಟೋ ಜನ ಮಕ್ಕಳು ಓದಿರಲ್ಲ, 10ನೇ ಕ್ಲಾಸ್ ಓದಿರ್ತಾರೆ, ಫೇಲ್ ಆಗಿರ್ತಾರೆ, ಓದಕ್ಕೆ ಇಂಟ್ರೆಸ್ಟ್ ಇಲ್ಲ. PUC ಓದಿರ್ತಾರೆ, ಓದಕ್ಕೆ ಇಂಟ್ರೆಸ್ಟ್ ಇಲ್ಲ. ಅಂತ ಮಕ್ಕಳಿಗೆಲ್ಲ ಡಾಟಾ ಆಪರೇಷನ್ ಅದೆಲ್ಲವನ್ನು ಕಲಿಸ್ಕೊಡ್ಬೇಕಪ್ಪ. ಮಸಾಲೆ ಮಾಡುವಂತದ್ದು